ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ನಾವು ಇಡ್ಲಿ ಹೆಂಗೆ ಮಾಡ್ತೀವಿ, ಎಸ್ಪೆಷಲಿ ರವಾ ಇಡ್ಲಿ ಹೆಂಗೆ ಮಾಡ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ. ಈ ರವಾ ಇಡ್ಲಿ ಮಾಡೋಕ್ಕೆ ಇಲ್ಲಿ ಇಡ್ಲಿ ರವಾ ಸಿಕ್ತು ನನಗೆ UAE. ನಾನು ರವಾ ಇಡ್ಲಿ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಬಹಳನೇ ಇಷ್ಟ. ರವಾ ಇಡ್ಲಿ ಮಾಡಿದಾಗ ನಮ್ಮ ಮನೇಲಿ ಅಂದರೂ ಹಬ್ಬದ ಸಂಭ್ರಮ. ಎಲ್ಲರೂ ಖುಷಿಪಟ್ಟು ತಿಂತಾರೆ. ಎಲ್ರಿಗೂ ಏನು ಇಷ್ಟ ಆಗುತ್ತೋ ಅದನ್ನೇ ತಾನೇ ಮಾಡಬೇಕು. ಎಲ್ರಿಗೂ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಅವ್ರ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಮಾಡಿದವ್ರಿಗೂ ಸಮಾಧಾನ. ಆ ರೀತಿ ಅಡುಗೆ ಮಾಡಬೇಕು. ನನಗೆ ಹಂಗೆ ಅಡುಗೆ ಮಾಡೋದಂದರೆ ಬಹಳನೇ ಇಷ್ಟ. ಇವಾಗ ನೋಡಿ, ಈ ಮೆಷರಿಂಗ್ ಕಪ್ ಇದೆಯಲ್ಲ, ಈ ಮೆಷರಿಂಗ್ ಕಪ್ಪಲ್ಲಿ 4 ಕಪ್ಪರಷ್ಟು ನಾನು ರವೆ ಹಾಕ್ತಾಯಿದ್ದೀನಿ. ಇದೇ ಮೆಷರಿಂಗ್ ಕಪ್ಪಿಂದ ನಾನು 1 ಬಟ್ಲು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಆ ಇಡ್ಲಿ ರವೆನ ನಾನು ನೀರಲ್ಲಿ 3 ಸತಿ ತೊಳ್ಕೊಂಡು ನೆನೆ ಹಾಕಿದ್ದೀನಿ. ಇದು 1-2 ಗಂಟೆ ನೆನಿಲಿ ನೀರಲ್ಲಿ. ಈ ಉದ್ದಿನ ಬೇಳೆನೂ ನಾನು 3 ಟೈಮ್ಸ್ ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇದು ಕೂಡ 2 ಗಂಟೆ ನೆನಲಿ. ಉದ್ದಿನ ಬೇಳೆ ಎಲ್ಲ ಕರೆಕ್ಟಾಗಿ ನೆಂದಿದೆ. 2 ಅವರ್ ಆಯ್ತಲ್ವಾ? ನೋಡಿ ಎಷ್ಟು ಕರೆಕ್ಟಾಗಿ ನೆಂದಿದೆ. ಈ ಮಿಕ್ಸಿ ಜಾರ್ಗೆ ಈ ಉದ್ದಿನ ಬೇಳೆನ ನಾನು ಹಾಕೋತಾ ಇದ್ದೀನಿ. ಈ ಉದ್ದಿನ ಬೇಳೆ ನೆನೆ ಹಾಕಿದ ನೀರನ್ನು ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದಲ್ಲ, ಅದನ್ನು ಸ್ವಲ್ಪ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ 1/2 ಕಪ್ ನೀರನ್ನ ಇದಕ್ಕೆ ಹಾಕಿದ್ದೀನಿ ನಾನು. ಬೇಗ ಇದು ನಾನು ಹೋಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡಿ ಎಷ್ಟು ಕರೆಕ್ಟಾಗಿ ಪೇಸ್ಟ್ ಆಗಿದೆಯಲ್ಲ, ಸಾಫ್ಟಾಗಿ ಬಂದಿದೆ. ಇಲ್ಲಿ ನೋಡಿ, ಈ ಇಡ್ಲಿ ರವಕ್ಕೆ ನಾವೇನು ನೀರು ಹಾಕಿಟ್ಟಿದ್ವಲ್ಲ, ಇದು ಪರ್ಫೆಕ್ಟಾಗಿ 2 ಗಂಟೆ ನೆಂದಿದೆ. ಈ ನೀರನ್ನು ನಾನು ಫುಲ್ ಸೋಸ್ಕೊಂಡು ಬರ್ತೀನಿ ಇವಾಗ. ನೋಡಿ, ಒಂದು ಸ್ವಲ್ಪನೂ ನೀರಿಲ್ಲ, ಎಲ್ಲ ನೀರನ್ನು ನಾನು ಸೋಸ್ಕೊಂಡು ಬಂದಿದ್ದೀನಿ. ಈ ಉದ್ದಿನ ಹಿಟ್ಟು ನಾವು ರುಬ್ಕೊಂಡಿದ್ದೀವಲ್ಲ, ಇದನ್ನು ಈ ಇಡ್ಲಿ ರವಕ್ಕೆ ಹಾಕಿ ಕಲಸೋಣ ಇವಾಗ. ನಿನ್ನ ನನ್ನ ಮನವೋ ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವೋ ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು, ಎಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ, ನೋವುಗಳು ನನಗಿರಲಿ, ಆನಂದ ನಿನಗಾಗಲಿ, ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನೋಡಿ, ಇವಾಗ ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ಮಿಕ್ಸಪ್ ಆಗಿದೆ. ಇದನ್ನು ಫಿನಿಶಿಂಗ್ ಟಚ್ಚಿಗೆ ತೊಗೊಂಡು ಬರ್ತೀನಿ ನಾನು. ನಮ್ಮ ಇಡ್ಲಿ ಹಿಟ್ಟು, ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ಲಿಡ್ನ ಕ್ಲೋಸ್ ಮಾಡಿ ಬೆಳಗ್ಗೆ ತನಕ ಹಾಗೆ ಇಡೋಣ. ಬೆಳಗ್ಗೆ ಅಂತಂದರೆ ಇವಾಗ ನೈಟ್ ಟೈಮ್ 9 o'clock ಆಗಿದೆ. ನಾವು ಬೆಳಗ್ಗೆ 9 o'clock ತನಕ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಸೊ ಇಟ್ ಈಸ್ ಫರ್ಮೆಂಟೆಡ್ ಫಾರ್ 12 hours. ನಮ್ಮ ಕೈನಲ್ಲಿ ಸಾಕಷ್ಟು ಮೈಕ್ರೋ ಬ್ಯಾಕ್ಟೀರಿಯಾಸ್ಗಳಿರುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾನೂ ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇರುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾನ ಅಡುಗೆ ಮಾಡೋದಕ್ಕಿಂತ ಮುಂಚೆನೇ ನಾವು ಚೆನ್ನಾಗಿ ಸೋಪ್ ಹಾಕಿ ತೊಳ್ಕೊಂಡಿರ್ತೀವಿ. ಸೊ ನಮ್ಮ ಕೈಯಿಂದ ನಾವು ಹಿಟ್ಟು ಕಲಿಸೋದ್ರಿಂದ ನಮ್ಮ ಕೈಯಲ್ಲಿರತಕ್ಕಂತಹ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾನ ಈ ಹಿಟ್ಟನ್ನು ಫರ್ಮೆಂಟ್ ಮಾಡುತ್ತೆ. ಉದ್ದಿನ ಬೇಳೆ ಹಾಕಿದ್ದೀವಿ, ರವೆ ಹಾಕಿದ್ದೀವಿ, ಉದ್ದಿನ ಬಿಟ್ಟರೆ ಮತ್ತೇನು ಆ್ಯಡ್ ಮಾಡಿಲ್ಲ. ಫರ್ಮೆಂಟೆಡ್ ಫುಡ್ಸ್ ಆರ್ ವೆರಿ ಗುಡ್ ಫಾರ್ ಗಟ್ ಹೆಲ್ತ್. See you tomorrow. Bye bye. ನಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ನಾವು ಇಡ್ಲಿ ಮಾಡ್ತಾ ಇದ್ದೀವಿ. ನಿನ್ನೆ ಇಡ್ಲಿ ಹಿಟ್ಟಿಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ವಾ. ಇವಾಗ ಇದು ಫರ್ಮೆಂಟ್ ಆಗಿ ರೆಡಿಯಾಗಿದೆ. ಟೈಮ್ ಇವಾಗ 8:30 ಆಗ್ತಾ ಬಂತು. ಇವಾಗ ಈ ಲಿಡ್ನ ಓಪನ್ ಮಾಡೋಣ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಸ್ವಲ್ಪ ಸಾಲ್ಟ್ನ ನೋಡ್ಕೊಂಡು ಹಾಕೋಣ.
ಸ್ವಲ್ಪ ಹಿಟ್ಟು ಜಾಸ್ತಿ ಇರೋದ್ರಿಂದ 3.5 ಸ್ಪೂನಷ್ಟು ನಾನು ಸಾಲ್ಟ್ ಹಾಕಿದ್ದೀನಿ. ಜಸ್ಟ್ ಅ ಪಿಂಚ್, ಒಂದು ಸ್ವಲ್ಪ ಇದಕ್ಕೆ ಸೋಡಾ ಪುಡಿ ಹಾಕೋಣ. ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದೀನಿ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಿವಾಗ ಮಿಕ್ಸ್ ಆಯಿತು. ಈ ಲಿಡ್ಲ ಕ್ಲೋಸ್ ಮಾಡಿ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಇಡ್ಲಿ ಸಾಂಬಾರು ಮಾಡಲಿಕ್ಕೆ ಒಂದು ಸ್ವಲ್ಪ ನಾನು ಹೆಸರು ಬೇಳೆನ ಹಾಕ್ತಾ ಇದ್ದೀನಿ. ಹೆಸರು ಬೇಳೆ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಸಮ್ಮರ್ ಸೀಸನ್ಗೆ ಹೆಸರು ಬೇಳೆ ಈಸ್ ಅ ಕೂಲಿಂಗ್ ಏಜೆಂಟ್. ಹೆಸರು ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗೂ ಬರುತ್ತೆ, ಆಮೇಲೆ ನಮ್ಮ ಬಾಡಿನ ಕೂಲಾಗೂ ಇಡುತ್ತೆ. 3/4 ಕಪ್ಪಷ್ಟು ಹೆಸರು ಬೇಳೆನ ಹಾಕಿದ್ದೀನಿ. ಅರ್ಧ ಕಪ್ಪಷ್ಟು ಮಸೂರ್ ದಾಲ್ನ ಹಾಕ್ತಾಯಿದ್ದೀನಿ. ಈ ಬೇಳೆನ ನಾನು 2 ಸತಿ ವಾಶ್ ಮಾಡಿಕೊಂಡೆ. ಬೇಳೆನ ಜಾಸ್ತಿ ವಾಶ್ ಮಾಡಬಾರ್ದು, 1 ಸತಿ ವಾಶ್ ಮಾಡಿದರೆ ಸಾಕು. ಬಟ್ ಸ್ಟಿಲ್ ನಾವು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಯಾಕಂದರೆ ಬೇಳೆಯಲ್ಲಿರೋಂಥ ಕಂಟೆಂಟು ನಾವು ಜಾಸ್ತಿ ಅದನ್ನು ತೊಳೆದಾಗ ಅದರಲ್ಲಿರೋಂತಹ ನ್ಯೂಟ್ರಿಯೆಂಟ್ಸು ಅದು ಹೊರಟೋಗ್ಬಿಡುತ್ತೆ. ಅದಕ್ಕೆ ನಾವು ಬೇಳೆ ಕಾಳುಗಳನ್ನು ಜಾಸ್ತಿ ತೊಳೆಯೋದು ಬೇಡ. 1 ಸತಿ ಅಥವಾ 2 ಸತಿ ತೊಳೆದ್ರೆ ಸಾಕು. ಇದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ. 750 ml ಅಷ್ಟು ನಾನು ನೀರು ಹಾಕಿದ್ದೀನಿ. ಟೊಮೆಟೊಸ್ ನೋಡಿ ಎಷ್ಟು ರೆಡ್ ಆಗಿದೆಯಲ್ಲ, ತುಂಬ ಚೆನ್ನಾಗಿದೆ. ಟೊಮೆಟೊ ಕ್ವಾಲಿಟಿ ವೆಜಿಟೇಬಲ್ ಕ್ವಾಲಿಟಿ ಚೆನ್ನಾಗಿದ್ದರೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಈ ಟೊಮೆಟೊಸ್ನ ನಾನು ಬೀಜಗಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಟೊಮೆಟೊ ಬೀಜ ಹಾಕೋದ್ರಿಂದ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇಟ್ ಪ್ರಮೋಟ್ಸ್ ಕಿಡ್ನಿ ಸ್ಟೋನ್ಸ್. ಅದಕ್ಕೆ ಈ ಬೀಜಗಳನ್ನು ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸ್ಟೇನರಲ್ಲಿ ಸ್ಟೇನ್ ಮಾಡಿಟ್ಟಿದ್ದೀನಿ. ಈ ಜ್ಯೂಸನ್ನ ಆಮೇಲೆ ನಾವು ಸಾಂಬಾರಿಗೆ ಆ್ಯಡ್ ಮಾಡೋಣ. ಇವಾಗ ಈ ಕಟ್ ಮಾಡಿರೋಂಥ ಟೊಮೆಟೊಸ್ನ ಈ ಕುಕ್ಕರಿಗೆ ಹಾಕೋಣ. ಕುಕ್ಕರ್ ಲಿಡ್ನ ಇದನ್ನು ಒಂದು ಸರ್ತಿ ಕರೆಕ್ಟಾಗಿ ಕಲಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಈ ಕುಕ್ಕರ್ನ ಗ್ಯಾಸ್ ಕುಕ್ ಟಾಪ್ ಮೇಲೆ ಇಟ್ಟಾಯಿತು. ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ. ವೇಟ್ ಕೂಡ ಹಾಕಿದ್ದೀನಿ. ಇದು ಒಂದು 2 ವಿಸಿಲ್ಸ್ ಬರಲಿ, ಅಲ್ಲಿ ತನಕ ನಾವು ಸಾಂಬಾರಿಗೆ ಬೇಕಾದಂಥ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಆಗ ನಾನು ಚಟ್ನಿ ಮಾಡೋದಕ್ಕೆ 1 ಮುಷ್ಟಿಯಷ್ಟು ನೆಲಗಡಲೆ ಅಥವಾ ಶೇಂಗಾ ಕಾಳು. 1 ವಿಸಿಲ್ ಆಯಿತು. 1 ಮುಷ್ಟಿಯಷ್ಟು ಈ ಶೇಂಗಾ ಕಾಳು ಅಥವಾ ನೆಲಗಡಲೆನ ಈ ತವಾ ಮೇಲೆ ಹಾಕೋತಾ ಇದ್ದೀನಿ. ಸೆಕೆಂಡ್ ವಿಸಿಲ್ ಕೂಡ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ಅದು ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇರುವಾಗ ಕುಕ್ಕರ್ ತೆಗಿಯೋದು ಬೇಡ. ಈ ಹಂಚ್ ಮೇಲೆ 1 ಮುಷ್ಟಿಯಷ್ಟು ಶೇಂಗಾ ಕಾಳು ವಿದೌಟ್ ಎನಿ ಆಯಿಲ್, ಆಯಿಲ್ ಅಥವಾ ತುಪ್ಪ ಏನೂ ಹಾಕದೆ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಿಪ್ಪೆ ಎಲ್ಲ ಬಿಚ್ಕೊಂಡು ಬಿಡುತ್ತೆ. ನೋಡಿ, ಇದು ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಇದು ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದೆಲ್ಲ ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಮತ್ತೆ ಅದು ಸೀದ್ ಹೋದಂಗೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಹಿಂಗೆ ಕೈ ಆಡಿಸಿ ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ತಕ್ಷಣ ಇದರ ಸಿಪ್ಪೆನ ತೆಕ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ನಾವು ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಬಿಡೋಣ. ಯಾಕಂದರೆ ಒಗ್ಗರಣೆ ತಣ್ಣಗಾದ್ಮೇಲೆ ನಾವು ಚಟ್ನಿ ಹಾಕೋದಲ್ವ. ಚಟ್ನಿ ಒಗ್ಗರಣೆಗೆ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಬಿಸಿ ಆಗಿದೆ. ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕ್ತಾ ಇದ್ದೀನಿ. ನೋಡಿ, ಅದು ಚಿಟಪಟ ಅಂತ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಜೀರಾ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಚಿಟಿಕೆಯಷ್ಟು ಹಿಂಗ್ ಪೌಡರ್ನ ಹಾಕಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಚಟ್ನಿ ಒಗ್ಗರಣೆ ರೆಡಿ ಆಯಿತು. ಈ ಚಟ್ನಿಗೆ ನಾವು ಏನು ಹುರ್ಗಡ್ಲೆ ಎಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು ಸಿಪ್ಪೆನ ಸುಲ್ಕೊಂಡು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನು ಮೆಷರಿಂಗ್ ಕಪ್ ಇದೆಯಲ್ಲ, ಈ ಮೆಷರಿಂಗ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪುಟಾಣಿ, ರೋಸ್ಟೆಡ್ ಚೆನ್ನ ಅಂತ ಹೇಳ್ತಾರಲ್ಲ, ಈ ರೋಸ್ಟೆಡ್ ಚೆನ್ನ ಕೂಡ ನಾನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. 1/2 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಈ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ಹಸಿ ಕೊಬ್ಬರಿ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 4-5 ಎಲೆಯಷ್ಟು ಕರಿಬೇವು ಹಾಕ್ತಾ ಇದ್ದೀನಿ. ಆಮೇಲೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ.
ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಈ ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಗ ಹೋಗಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ತರಿ ತರಿಯಾಗಿರಲಿ. ಚಟ್ನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತರಿ ತರಿಯಾಗಿದ್ದರೆ ಇಡ್ಲಿ ಜೊತೆಗೆ ಹಚ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ನಮ್ಮ ಚಟ್ನಿ ರೆಡಿ ಆಯಿತು. ಸ್ವಲ್ಪ ತರಿ ತರಿಯಾಗಿದೆ. ನಮ್ಮ ಒಗ್ಗರಣೆ ಕೂಡ ತಣ್ಣಗಾಗಿದೆ. ಈ ಒಗ್ಗರಣೆಗೆ ಈ ಚಟ್ನಿನ ಹಾಕೊಂಡು ಬಿಡೋಣ. ಈ ಚಟ್ನಿ ರೆಡಿ ಆಯ್ತಲ್ವಾ, ನೀಟಾಗಿ ಕಲಿಸ್ಕೊಂಡ್ಬಿಡಿ. ಈ ಬೇಸಿಗೆಗಾಲಕ್ಕೆ ಕೊಬ್ಬರಿ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕಿದ್ದೀನಿ. ನಮ್ಮ ಚಟ್ನಿ ರೆಡಿ. ಈ ಲಿಡ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಡ್ತೀನಿ. ಇವಾಗ ಇಡ್ಲಿ ಸ್ಟೀಮರ್ಗೆ ನಾನು ಸ್ವಲ್ಪ ನೀರು ಹಾಕಿ ಈ ನೀರನ್ನು ಬಿಸಿ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಈ ಇಡ್ಲಿ ಪ್ಲೇಟ್ಸ್ಗೆ ಜಸ್ಟ್ ಗ್ರೀಸಿಂಗ್ ಪರ್ಪಸ್ 1 ಡ್ರಾಪ್ ಆಯಿಲ್ ಹಾಕ್ತಾಯಿದ್ದೀನಿ. ಜಸ್ಟ್ 1 ಡ್ರಾಪ್, ಜಸ್ಟ್ ಸ್ಪ್ರಿಂಕಲ್ ದಿ ಆಯಿಲ್. ಜಸ್ಟ್ ಹೀಗೆ ಒಂದು ಸ್ವಲ್ಪ ಗ್ರೀಸ್ ಮಾಡಿಬಿಡಿ. ಇಡ್ಲಿ ತೆಗಿಬೇಕಾದ್ರೆ ಆ ಇಡ್ಲಿ ಇದಕ್ಕೆ ಪ್ಲೇಟಿಗೆಲ್ಲ ಹತ್ಕೊಳ್ಳೋಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಇಡ್ಲಿ ಮಾಡಲಿಕ್ಕೆ ನಾವು ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ, ಜಸ್ಟ್ ಫಾರ್ ಗ್ರೀಸಿಂಗ್ ಪರ್ಪಸ್ ಅಷ್ಟೇ ಯೂಸ್ ಮಾಡ್ತಿದ್ದೀವಿ. ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಹಿಟ್ಟನ್ನ ಒಂದ್ಸತಿ ಇಡ್ಲಿ ಬ್ಯಾಟರ್ನ ಒಂದ್ಸತಿ ಹಿಂಗೆ ಕಲಸಿ ಈ ಮೌಲ್ಡ್ಸ್ಗೆಲ್ಲ ಹಾಕೋಣ. ಇಡ್ಲಿ ಇಸ್ ದಿ ಬೆಸ್ಟ್ ಫುಡ್, ಬೆಸ್ಟ್ ಬ್ರೇಕ್ಫಾಸ್ಟ್ ಇನ್ಫ್ಯಾಕ್ಟ್. ಯಾಕಂತಂದರೆ ನಾವು ಅದನ್ನು ಆಯಿಲಲ್ಲಿ ಫ್ರೈ ಮಾಡಲ್ಲ, ಡೀಪ್ ಫ್ರೈ ಮಾಡಲ್ಲ, ಶಾಲೋ ಫ್ರೈ ಮಾಡಲ್ಲ. ಇಡ್ಲಿ ಸ್ಟೀಮರಲ್ಲಿ ನಾವು ಅದನ್ನು ನೀರಲ್ಲಿ ಸ್ಟೀಮ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನೆನ್ನೆನೇ ಹಿಟ್ಟು ರೆಡಿ ಮಾಡಿಬಿಟ್ಟು ನಾವು ಅದನ್ನು ಫರ್ಮೆಂಟೇಷನ್ ಕೂಡ ಇಟ್ಟಿದ್ದೀವಿ. ಸೊ ಫರ್ಮೆಂಟ್ ಆಗಿದ್ದು ಫುಡ್ ಥಿಂಗ್ಸ್ ಗಟ್ ಹೆಲ್ತಿಗೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಾವು ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಬಹಳ ಬೇಗ ಇದು ಡೈಜೆಷನ್ ಕೂಡ ಆಗುತ್ತೆ. ನೀರು ಬಿಸಿಯಾಗಿದೆ, ಹಬೆ ಕೂಡ ಬರ್ತಾ ಇದೆ. ಗ್ಯಾಸ್ ನಾಬ್ನ ಸಿಮ್ಮಲ್ಲಿ ಇಟ್ಕೊಂಡು ಆ ಲಿಡ್ನ ತೆಗ್ದು ಪ್ಲೇಟ್ಸ್ಗಳನ್ನು ಎಲ್ಲನೂ ಒಳಗಡೆ ಇಡೋಣ. ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ನಾಬ್ನ ಹೈ ಫ್ಲೇಮಲ್ಲಿ ಇಡಿ. ಇದು 15 ಮಿನಿಟ್ಸು ಸ್ಟೀಮ್ ಕುಕ್ ಆಗಲಿ. ಸೊ ಅವರ್ ಇಡ್ಲೀಸ್ ವಿಲ್ ಬಿ ರೆಡಿ ಆಫ್ಟರ್ 15 ಮಿನಿಟ್ಸ್. ಹಾಯ್, ಇಡ್ಲಿ ಸಾಂಬಾರು ಮಾಡೋಣವಾ? ಇಡ್ಲಿ ಸಾಂಬಾರಿಗೆ 1 ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮೇಲೆ ಜಸ್ಟ್ 1-2 ಡ್ರಾಪ್ಸ್. ಇಡ್ಲಿ ಸಾಂಬಾರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ 1 ಸ್ಪೂನು, ಜಾಸ್ತಿ ತುಪ್ಪ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ, ಜಸ್ಟ್ 1 ಸ್ಪೂನ್ ಮೇಲೆ 1 ಡ್ರಾಪ್ನ ತುಪ್ಪ ಹಾಕಿದ್ದೀನಿ. ಈ ತುಪ್ಪ ಕರಗ್ತಾ ಇದೆ, ಅದು ಮತ್ತು ಒಗ್ಗರಣೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಆಯಿಲ್ ಮತ್ತು ಗೀ ಎರಡು ಕರೆಕ್ಟಾಗಿ ಮಿಕ್ಸಪ್ ಆಗಿ ರೆಡಿಯಾಗಿದೆ. ಓಕೆ, ಮಸ್ಟರ್ಡ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಾ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚಿಟಪಟ ಅಂತ ಸಿಡಿಯುತ್ತಲ್ವ, ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನಾನು. ತುಪ್ಪದ ಅರೋಮ, ಒಳ್ಳೆ ಅರೋಮ ಬರ್ತಾಯಿದೆ. ಸ್ವಲ್ಪ ಹಿಂಗ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಹಾಕಿ ಬಾಡಿಸ್ಕೊಂಡು ಇವಾಗ ಒಂದು ಅರ್ಧ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್. ಒಗ್ಗರಣೆನಲ್ಲಿ ಖಾರ ಹಾಕೋದ್ರಿಂದ ಸಾಂಬಾರಿಗೆ ಖಾರದ ಕಲರು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಅರಿಶಿನದ ಪುಡಿನ ಹಾಕ್ತಾಯಿದ್ದೀನಿ. ಸಾಲ್ಟ್ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿ ಇನ್ನೊಂದು ಸರ್ತಿ ಇದನ್ನು ಬಾಡಿಸ್ಕೊಂಡ್ಬಿಡೋಣ. ಈ ಟೊಮ್ಯಾಟೊ ಜ್ಯೂಸನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನಮ್ಮ ದಾಲ್ ಕರೆಕ್ಟಾಗಿ
ಬೆಂದಿದೆ. ಇದನ್ನು ಒಂದು ಸತಿ ಹೀಗೆ ಸ್ಟಿರ್ ಮಾಡಿ ಈ ಟೊಮೆಟೋಸ್ನ ಲೈಟಾಗಿ ಇಲ್ಲೇ ಸ್ಮ್ಯಾಶ್ ಮಾಡಿಬಿಡೋಣ. ಈ ದಾಲ್ನ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಈ ಕುಕ್ಕರಲ್ಲಿರುವಂಥ ಎಲ್ಲ ಉಳಿದಿದ್ದ ದಾಲ್ನ ಈ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಕಲಸಿ ಒಂದೊಂದು ಸರ್ತಿ ಕೆಳಗಡೆ ಹಿಡ್ಕೊಂಡ್ಬಿಡುತ್ತೆ ಅದು ಬಿಸಿ ಇರೋದಕ್ಕೆ. ಈ ಸಾಂಬಾರು ಲಿಡ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಇದು ಕರೆಕ್ಟಾಗಿ ಬಾಯ್ಲ್ ಆಗಿ ನಮ್ಮ ಸಾಂಬಾರು ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕರಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮೇಲೆ ಕುದಿಯೋ ಟೈಮಲ್ಲಿ ನಾವು ಕರಿ ಪೌಡ್ರ್ ಹಾಕಿದ್ರೆ ಕುದಿಯೋವಾಗ ಆ ಮಸಾಲೆನೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಸಾಂಬಾರು ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ ಫಾರ್ 30 ಸೆಕೆಂಡ್ಸ್ ಈ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿ ಕುದೀತಾ ಇದೆಯಲ್ಲ. ಇವಾಗ ಜಸ್ಟ್ ಹಾಗೆ ಸ್ವಲ್ಪ ಇದನ್ನು ಕಲಸೋಣ. ನಮ್ಮ ಇಡ್ಲಿ ಸ್ಟೀಮರ್ ಕೂಡ 15 ಮಿನಿಟ್ಸ್ ಆಯಿತು. ನಾನು ಗ್ಯಾಸ್ ಆಫ್ ಮಾಡಿದೆ. ನಮ್ಮ ಸಾಂಬಾರು ಕುದೀತಾ ಇದೆ. ಸಾಂಬಾರು ರೆಡಿ ಆಯಿತು. ಇದಕ್ಕೆ ಫೈನಲ್ ಇಂಗ್ರೀಡಿಯೆಂಟ್ನ ಹಾಕೋಣ. ಏನಂತಂದರೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಾಯಿತು. 1-2 ಸತಿ ಈ ರೀತಿ ಕಲಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಈ ಪ್ಲೇಟ್ ಕೂಡ ಮುಚ್ಚೋಣ. ಇವಾಗ ಸಾಂಬಾರು ಕುದೀತಾ ಇರಬೇಕಾದ್ರೆ ಪ್ಲೇಟ್ ಮುಚ್ಚಿದ್ರೆ ಅದು ಸಾಂಬಾರು ಉಕ್ಕಿ ಎಲ್ಲ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಅದೇ ಪಲ್ಯ ಮಾಡಬೇಕಾದ್ರೆ ಪ್ಲೇಟ್ನ ಮುಚ್ಚಿ ನಾವು ಕುದಿಸ್ಬೇಕು. ಬಟ್ ಸಾಂಬಾರು ಮಾಡಬೇಕಾದ್ರೆ ಕುದಿಸಿದ ಮೇಲೆ ಪ್ಲೇಟನ್ನ ಸಾಂಬಾರೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಹೀಗೆ ಬಿಡಬೇಕು. ಇದು 2 ನಿಮಿಷ ಹೀಗೆ ಇರಲಿ. ಅದಾದಮೇಲೆ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿ ಈ ಸಾಂಬಾರನ್ನ ಕಂಪ್ಲೀಟ್ ಮಾಡೋಣ. 2 ಮಿನಿಟ್ಸ್ ಆಯಿತು. ತುಂಬ ಬಿಸಿ ಇತ್ತು ಸಾಂಬಾರು. ಇವಾಗ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಸೊ ನಮ್ಮ ಸಾಂಬಾರು ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಲೆಮನ್ ಜ್ಯೂಸ್ ಕೂಡ ಹಾಕಿದ್ದೀವಿ. ನಮ್ಮ ಸಾಂಬಾರು ಮುಗೀತು. ಒಳ್ಳೆ ಅರೋಮ. ನಮ್ಮ ಸಾಂಬಾರು ರೆಡಿ. ಈ ಇಡ್ಲಿ ಸ್ಟೀಮರ್ನ ಓಪನ್ ಮಾಡೋಣ. ಪರ್ಫೆಕ್ಟಾಗಿ ಆಗಿದೆ. ಬಿಸಿ ಇರುವಾಗಲೇ ಇಡ್ಲಿನ ತೆಗಿಬಾರ್ದು. ಇದು ಒಂದು ಸ್ವಲ್ಪ ಆರಬೇಕು. 1-2 ನಿಮಿಷ ಹೊರಗಡೆ ಇಟ್ಟರೆ ಇದು ಇಡ್ಲಿ ಆರುತ್ತೆ. ಆಮೇಲೆ ಇದು ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಇದೇ ರೀತಿ ಎಲ್ಲ ಇಡ್ಲೀಸ್ನು ತೆಕ್ಕೊಂಡ್ಬಿಡಿ. So, fresh rava idlis are ready to eat now. ನಮ್ಮ ಬ್ರೇಕ್ಫಾಸ್ಟು ರೆಡಿ ಆಗಿದೆ. ಟಿಫನ್ ಟೈಮ್ ಕೂಡ ಆಯಿತು. ನಾನಂತರೂ ಫ್ರೆಶ್ ಅಪ್ ಆಗಿ ಬಂದೆ. ಅಡುಗೆ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಮುಖ ಎಲ್ಲ ಸ್ವೆಟಿಂಗು. ಹಾಗೆ ತಿನ್ನೋಕ್ಕೂ ಕೂಡ ಮನಸ್ಸಾಗಲ್ಲ. ಒಂದು ಸತಿ ಫ್ರೆಶ್ ಅಪ್ ಆಗಿ ಬಂದರೆ ಆರಾಮಾಗಿ ಕುತ್ಕೊಂಡು ನಾವು ಟಿಫನ್ ಮಾಡ್ಬೋದು. ಇವಾಗ ನಾನು ಪ್ಲೇಟ್ ಸರ್ವಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಪ್ಲೇಟ್ ರೆಡಿ ಆಯಿತು. ನೋಡಿ ಇಡ್ಲಿ, ಚಟ್ನಿ ಆ್ಯಂಡ್ ಸಾಂಬಾರ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸಾಂಬಾರ್ ಸೂಪರ್. ಸೊ ನೀವು ಎಲ್ಲರೂ ಟಿಫನ್ ಮಾಡ್ಕೊಂಡು ಬನ್ನಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.